ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿ ವಿದ್ಯಾ ಹತ್ರ ಬಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾಳೆ. ಇಲ್ಲ, ಅದಕ್ಕೆ ನನಗೆ ರಾಖಿ ಕತ್ತಿಗೆ ಕಟ್ಟಿದ್ರೆ ಮಾತ್ರ ತಾಳಿ, ಬೇರೆ ಯಾರೇ ಕಟ್ಟಿದ್ರು ಕೂಡ ಅದು ನೇಮ್ ಕುಣ್ಕೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದಳು, ಕಣ್ಮಣಿ ನೀನು ಹಂಗೆಲ್ಲ ಮಾತಾಡಬೇಡ ಕಣ್ಮಣಿ, ಒತ್ತಲ್ಲಿ ಅಂತ ಹೇಳ್ತಾಳೆ. ಸರಿ, ಅದಕ್ಕೆ ನನಗಿರೋದು ಒಂದು ಮದುವೆ ನಿಂತೋಗುತ್ತೆ ಅಂತ ಇರೋದು ಒಂದು ಭರವಸೆ ಅಂದರೆ ಅದು ನೀವೇ ಅದಕ್ಕೆ ಅಂತ ಮಾತಾಡ್ತಿರ್ತಾಳೆ ಜೋರಾಗಿ. ಆಗ ವಿದ್ಯಾ ಇದ್ದಳು, ಮೆಲ್ಲಗೆ ಮಾತಾಡೋ, ನಿಮ್ಮ ಅಣ್ಣ ಮಲಗೈತೆ, ಎದ್ದು ಬಂದರೆ ಕಷ್ಟ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭದ್ರನೇ ಕೂಡ ಅಲ್ಲಿಗೆ ಬರ್ತಾನೆ. ಓ ಕಣ್ಮಣಿ, ಯಾಕವ್ವ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದೆಯಲ್ಲವ ಅಂತ ಕೇಳ್ತಾನೆ. ಆ ಕಣ್ಮಣಿ ಇದ್ದಳು, ಅದು ಅಣ್ಣ ಅದಕ್ಕೆ ನಮ್ಮ ಮದುವೆ ಕರೆದಿರಲಿಲ್ಲ ಅಲ್ವಾ, ಅದಕ್ಕೆ ಕರ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಏನವ ಇಷ್ಟೊತ್ತಲ್ಲಿ ನೀನು ಹಿಂಗೆಲ್ಲ ಮದುವೆ ಆಗೋ ಹುಡುಗಿ ಹಿಂಗೆ ಇಷ್ಟೊತ್ತಲ್ಲೆಲ್ಲ ಬರಬಾರ್ದು, ಮುಖ ಎಲ್ಲ ಹಾಳಾಗುತ್ತೆ ಗ್ಲೋ, ನಿನಗೇನೋ ಗೊತ್ತಿಲ್ಲ, ಗೊತ್ತಿರೋರು ಹೇಳ್ಬೋದಲ್ವೇ, ಸರಿ ಸರಿ ನೀನು ಹೋಗವ ಮಲ್ಕೋ ಅಂತ ಹೇಳಿ ಕಣ್ಮಣಿನ ಅಲ್ಲಿಂದ ಕಳಿಸ್ತಾನೆ. ವಿದ್ಯುನ್ ಹಂಗೆ ನೋಡಿಕೊಂಡು ಇವನು ಕೂಡ ಬಂದು ಸುಮ್ಮನೆ ಮಲ್ಕೊಳ್ತಾನೆ. ಮತ್ತಿಲ್ಲಿ ಕ್ವಾಟ್ಲೆ ನಂಜೇಗೌಡರು ಮಗ ನವೀನ್ ಇರೋವಂಥ ಹೋಟೆಲ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ ತೊಗೊತಾ ಇದ್ದಾನೆ. 1,500 ಕೊಟ್ಟು ಚೆಕ್ಇನ್ ಆಗಿ ಹೋಟೆಲ್ಗೆ ಅವನ ಬಗ್ಗೆ ಕಂಡುಹಿಡಿಬೇಕು ಅಂತ ಹೇಳಿ ಚೆಕ್ಇನ್ ಆಗಿ ಒಳಗಡೆ ಹೋಗ್ತಾನೆ. ಅವನಿಂದನೇ ವಿನಂತಿ ಕೂಡ ಬರ್ತಾಳೆ. ವಿನಂತಿಗೂ ಕೂಡ 1,500 ಟ್ಯಾಕ್ಸ್ ರೂಮ್ ಬಾಡಿಗೆ ಅಂತ ಹೇಳಿ ವಿನಂತಿಗೂ ಅದೇ ಹೋಟ್ಲವರು ರೂಮ್ ಕೊಡ್ತಾರೆ. ಫಸ್ಟು ಕ್ವಾಟ್ಲೆ ಹೋಗಿ ಚೆಕ್ಇನ್ ಆಗಿಬಿಟ್ಟು, ಇಲ್ಲ ಇಲ್ಲೇನೋ ಇದೆ, ನಾನು ಕಂಡುಹಿಡಿಲೇಬೇಕು, ಇವಾಗ ನಾನು ಆಟ ಶುರು ಮಾಡ್ತೀನಿ ಅಂತ ಆಚೆ ಬರ್ತಾ ಇರ್ತಾನೆ. ಅದೇ ಟೈಮಿಗೆ ವಿನಂತಿ ಕೂಡ ಬರ್ತಾಳೆ. ಇಬ್ಬರು ಡಿಕ್ಕಿ ಹೊಡ್ಕೊಂಡ್ಬಿಡ್ತಾರೆ. ಆಗ ಇವ್ನು ಅನ್ಕೊತಾ ಇದ್ದಾನೆ, ಏ ವಿನಂತಿ, ಯಾಕೆ ನೀನು ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ವಿನಂತಿ ಇದ್ದಳು, ಅದು ಕ್ವಾಟ್ಲೆ ನಾಳೆ ಕಣ್ಮಣಿ ಮದುವೆ ಇದೆಯಲ್ಲ, ನಾನು ಮೇಕಪ್ಗೆ ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಅವಳು ಚೌಟ್ರಿ ಬುಕ್ ಮಾಡಿರೋದಕ್ಕೆ ಇದೇ ಹತ್ರ ಆಗುತ್ತೆ ಹೋಟೆಲು, ಇಲ್ಲಿರು ನಾನು ಬಂದು ಬಿಟ್ಕೊಡ್ತೀನಿ ಅಂತ ಹೇಳಿದ್ಲು, ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ, ಅದಕ್ಕೆ ನಾನು ಇಲ್ಲೇ ಬಂದು ಉಳ್ಕೊಂಡೆ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದನು, ಹೆಂಗೋ ಬಿಟ್ಟು ಅಂದ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡಿದ್ಯಾ, ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಗ ವಿನಂತಿ ಇದ್ದಳು, ಅಪ್ಪ ಹೆಂಗೋ ಈ ಕ್ವಾಟ್ಲೆಯಿಂದ ತಪ್ಪಿಸ್ಕೊಂಡೆ ಅಂತ ರೂಮ್ಗೆ ಚೆಕ್ಇನ್ ಆಗ್ತಾಳೆ. ಅವಳು ರೂಮ್ಗೆ ಹೋಗೋದನ್ನೆಲ್ಲ ಈ ನವೀನ್ ಕಡೆ ಹುಡುಗರು ಒಂದು ರೂಮಲ್ಲಿ ಕುತ್ಕೊಂಡು CC ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ, ಅವಳು ಏನೇನು ಮಾಡ್ತಾ ಇದ್ದಾಳೆ ಆ ರೂಮಲ್ಲಿ ಅಂತ ಹೇಳಿ. ಮತ್ತಿಲ್ಲಿ ಕ್ವಾಟ್ಲೆ ಎಲ್ಲ ಹೋಟ್ಲೆಲ್ಲ ಹುಡಿಕೊಂಡು ಕೆಳಗಡೆ ಬರ್ತಾನೆ. ಒಂದು ಹುಡುಗಿ ಯಾವುದೋ ಅನ್ನೋನು ಗೊತ್ತಿಲ್ಲದೆ ಹೋಗಿರೋ ಅಂಥ ಹುಡುಗಿ ಹೋಟೆಲ್ ರಿಸೆಪ್ಷನಲಿಸ್ಟ್ ಹತ್ರ ಬಂದುಬಿಟ್ಟು, ಪ್ಲೀಸ್ ಅಣ್ಣ ನಾನು ವೀಡಿಯೋ ಡಿಲೀಟ್ ಮಾಡಿಬಿಡಿ, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಬೇಡ್ಕೊತಿರ್ತಾಳೆ. ಅದನ್ನು ನೋಡಿದಂಥ ಕ್ವಾಟ್ಲೆ, ಇದ್ಯಾಕಿದ್ದು ಹುಡುಗಿ ಅಳ್ತಾದಲ್ಲ ಅಂದ್ಬಿಟ್ಟು, ಯಾಕವ ಏನಾಯ್ತವ ಅಂತ ಕೇಳಕ್ಕೆ ಬರ್ತಾನೆ. ಆಗ ಅಲ್ಲಿ ಇದ್ದಿದ್ದು ರಿಸೆಪ್ಷನಲಿಸ್ಟ್ ಓಡಿ ಬಂದು, ಯಾಕ್ರಿ ನಿಮ್ಗೇನು ರೀ, ಅವ್ರ ಕಷ್ಟ ಅವ್ರು ಹೇಳ್ಕೊಂತವ್ರೆ, ಅವ್ರು ಹೆಂಗೋ ಬಗೆಹರಿಸ್ಕೊಂಡು ಹೋಗ್ತಾರೆ, ನಿಮ್ಗೇನು ರೀ, ಹೋಗ್ರಿ ನೀವು ಅಂತ ಹೇಳ್ತಾನೆ. ಆಗ ಸರಿ ಕಣಣ್ಣ ಬಿಡೋಣ, ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೋಗಿ ಅವ್ನಿಗಾಗಲೇ ಸ್ವಲ್ಪ ಡೌಟ್ ಶುರು ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಚೆಲುವಣ್ಣ ಹೇಳಿದ್ದೆ ನಿಜ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಕ್ವಾಟ್ಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಮತ್ತಿಲ್ಲಿ ವಿನಂತಿ ಏನೇನು ಮಾಡ್ತಾ ಇದ್ದಾಳೆ ಅಂತ ನವೀನ್ ಕಡೆ ಹುಡುಗರು ನೋಡ್ತಾ ಕೂತಿರ್ಬೇಕಾದ್ರೆ ವಿನಂತಿ ಅವಳು ಸೂಟ್ ಕೇಸ್ನ ತೆಗೆದು ಕ್ಯಾಮ್ರಾ ಕಡೆ ಇಟ್ಬಿಡ್ತಾಳೆ. ಕ್ಯಾಮ್ರಾ ಕಡೆ ಇಟ್ಟಿದ ತಕ್ಷಣ ಹುಡುಗರು ರಿಸೆಪ್ಷನಲಿಸ್ಟ್ಗೆ ಫೋನ್ ಮಾಡಿ, ಫಸ್ಟ್ ಹೋಗಿ ಆ ಬ್ಯಾಗ್ನ ತೆಗ್ಸೋ, ಅವಳು ಏನು ಮಾಡ್ತಾಳೆ ನೋಡಬೇಕು, ಕ್ಯಾಮ್ರಾ ಮುಚ್ಚೋಗಿದೆ ಅಂತ ಹೇಳ್ತಾರೆ. ಆಗ ಆ ವೆಯ್ಟರ್ ಬಂದುಬಿಟ್ಟು, ಮೇಡಮ್ ನಿಮ್ಗೇನಾದರೂ ಬೇಕಿತ್ತಾ, ಹೋಟೆಲ್ ಕ್ಲೋಸಿಂಗ್ ಟೈಮು, ಅದಕ್ಕೆ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ವಿನಂತಿ ಇದ್ದಳು, ನನಗೇನು ಬೇಡ ಅಂತ ಹೇಳ್ತಾಳೆ. ಆಗ ಅವನು ವೆಯ್ಟರ್ ಇದ್ದನು, ಮೇಡಮ್ ನೀವು ಯಾಕೆ ಬ್ಯಾಗ್ನ ಅಲ್ಲಿಕ್ಕಿದ್ರೆ, ಅದು ತುಂಬ ಸಾಫ್ಟ್ ಏರಿಯಾ, ಅದು ಗ್ಲಾಸ್ ಹೊಡೆದೋದ್ರೆ ಕಷ್ಟ, ನಿಮ್ಮ ಕೈಲೇ ಕಟ್ಟಿಸ್ತಾರೆ ಅಂತ ಹೇಳ್ತಾನೆ. ಆಗ ವಿನಂತಿ ಇದ್ದಳು, ಅದೇನು ವೆಯ್ಟ್ ಇಲ್ಲ ಬಿಡಪ್ಪ, ಅದೇನು ಒಡೆದೋಗಲ್ಲ ಅಂತ ಹೇಳ್ತಾಳೆ. ವೆಯ್ಟರು, ಅಯ್ಯೋ ಇಲ್ಲ ಮೇಡಮ್ ಒಡೆದೋಗುತ್ತೆ, ನಿಮ್ಗೆ ಯಾಕೆ ತೊಂದರೆ, ನಾನು ಎತ್ತಿಕ್ತೀನಿ ಬಿಡಿ ಅಂತ ಹೇಳಿ ಅವ್ನು ಕ್ಯಾಮ್ರಾಯಿಂದ ಬ್ಯಾಗ್ನ ಸೈಡ್ಗೆ ಇಕ್ತಾನೆ. ಸರಿ ಅಂದ್ಬಿಟ್ಟು ಸೈಡ್ಗೆ ಇಕ್ಕಿದ ತಕ್ಷಣ ಈ ಹುಡುಗರಿಗೆಲ್ಲ ಖುಷಿ ಆಗುತ್ತೆ. ನವೀನ್ ಕಡೆ ಹುಡುಗರಿಗೆ ಇವಳು ಏನು ಮಾಡ್ತಾಳೆ, ಡ್ರೆಸ್ ಚೇಂಜ್ ಮಾಡ್ತಾಳೆ, ಏನು ಮಾಡ್ತಾಳೆ ಅಂತ ಅವ್ರು ಕ್ಯೂರಿಯಾಸಿಟಿಯಿಂದ ನೋಡ್ತಾನೆ ಇರ್ತಾರೆ. ವಿನಂತಿ ಇದ್ದಳು, ನಾನು ಬಂದಿರೋ ಆಟ ಇನ್ನು ಯಾವಾಗ ಸ್ಟಾರ್ಟ್ ಮಾಡೋದು, ಇದು ಒಳ್ಳೆ ಟೈಮಲ್ಲ, ಬೆಳಗ್ಗೆಗೆ ಒಳ್ಳೆ ಟೈಮು ಅಂತ ಹೇಳಿ ಲೈಟ್ ಆಫ್ ಮಾಡಿಬಿಡ್ತಾಳೆ. ಲೈಟ್ ಆಫ್ ಮಾಡಿ ಮಲಗ್ತಾಳೆ. ಅದನ್ನು ನೋಡಿದಂಥ ನವೀನ್ ಕಡೆ ಹುಡುಗರು, ಅಯ್ಯೋ ಮಚ ಏನೂ ಆಗಲೇ ಇಲ್ವಲ್ಲ ಇವತ್ತು ಎಣ್ಣೆನೇ ಗತಿ ನಮಗೆ ಬಿಡು ಹೊತ್ತಿಗೆ ಅಂತ ಹೇಳಿ ಅವ್ರು ಅಂದ್ಕೊತಾ ಇದ್ದಾರೆ. ಮತ್ತಿಲ್ಲಿ ವಿದ್ಯಾ ಕ್ವಾಟ್ಲೆಗೆ ಫೋನ್ ಮಾಡಿದ್ದಾಳೆ, ಕ್ವಾಟ್ಲೆ ಅಣ್ಣ ಹೋಗಿದ್ದೇನಾದರೂ ಆಯ್ತಾ, ಏನಾದ್ರು ಕ್ಲೂ ಸಿಗ್ತಾ ಅಂತ. ಆ ಕ್ವಾಟ್ಲೆ ಇದ್ದವನು, ಅಯ್ಯೋ ವಿದ್ಯಾಕ್ಕೆ ಅದೇನು ಅಂದರೆ ನೀವು ಚೆಲುವಣ್ಣ ಹೇಳಿರೋದೆಲ್ಲ ಕರೆಕ್ಟು ಅಂತ ಅನ್ನಿಸ್ತಾ ಇದೆ, ಎಲ್ಲ ಈ ಹಾವ ಭಾವ ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಹುಡುಗಿ ಬಂದು ಗಳು ಅಂತ ಹೇಳ್ತಾ ಇತ್ತು, ಮತ್ತು ಇಲ್ಲೆಲ್ಲ CC ಕ್ಯಾಮ್ರಾ ಇಕ್ಕೋ, ನಾವೆಲ್ಲ ಹೋಗ್ತೀವಿ ಏನು ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ, ನಾನು ಹುಡುಕ್ತೀನಿ ಬಿಡು, ಅದಕ್ಕೆ ನೀನು ತಲೆ ಕೆಡ್ಸ್ಕೊಂಬೇಡ, ಹೋಟ್ಲೊಳಗೆಲ್ಲ ಒಡ್ಡಾಡಿ ಹುಡುಕ್ತೀನಿ ನಾನು ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದಳು, ಅಯ್ಯೋ ಕ್ವಾಟ್ಲೆ ಅಣ್ಣಯ್ಯ ನೀನು ಹೋಟ್ಲೊಳಗೆಲ್ಲ ಏನು ಒಡ್ಡಾಡಬೇಡ, ನೀನು ಹೋಗಿ ಹೊರ್ಗಡೆ ಒಡ್ಡಾಡು, ಅಕ್ಕಪಕ್ಕದಲ್ಲಿ ಒಡ್ಡಾಡಿ ಏನಾದರೂ ಸುಳ್ಳು ಸಿಗ್ತದ, ಯಾರು ಏನಾರು ಕ್ಲೂ ಕೊಡ್ತಾರ ಅದನ್ನು ಹುಡುಕು, ಒಟ್ಟಿನಲ್ಲಿ ನಮ್ಗೆ ಏನಾರೋ ಒಂದು ಕ್ಲೂ ಸಿಗಬೇಕಷ್ಟೇ ಈ ಮದುವೆ ನಿಲ್ಲಕ್ಕೆ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದನು, ಸರಿ ಅದಕ್ಕವ ನೀನೇ ತಲೆ ಕೆಡ್ಸ್ಕೊಂಬೇಡ, ನಾನು ಹುಡುಕ್ತೀನಿ ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡಿ ಎಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಮತ್ತಿನ್ನೊಂದು ಕಡೆ ವಿದ್ಯಾ ಅಮ್ಮಮ್ಮ ಕರೆದ್ರು ಅಂತ ಹೇಳಿ ಭಗೀರಥಿ ಹತ್ರ ಹೋಗ್ಬಿಟ್ಟು ಯಾಕಮ್ಮಮ್ಮ ನನ್ನ ಕರೆದ್ರಂತಲ್ಲ ಅಂತ ಕೇಳ್ತಾಳೆ. ಹಾಗೆ ಭಗೀರಥಿ ಅವರಿದ್ದವರು ಅಲ್ಲ ಕಣೆ, ಈ ಎಟ್ಟಿನಲ್ಲಿ ಮದುವೆ ನಡೀತಾ ಇದೆ ಅಂತ ಏನಾರ ಗೊತ್ತಾಯ್ತು ಹೆಂಗೆ ನಿನಗೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು ನಗಾಡ್ಕೊಡ್ತಾ ನಿಂತಿರ್ತಾಳೆ. ಏನೇನಾಗ್ತಾ ಇದೆಯಾ, ನಗ ಅಂಥದ್ದು ಏನಾರ ಹೇಳಿದ್ನ ನಾನು? ಈ ಮನೆ ಸೊಸೆಯಾಗಿ ನೀನು ನಿನ್ನ ಆದ್ನಿ ಮದುವೆನ ಮಾಡದೆ ಓಡಾಡ್ದೇ ಹಿಂಗೆ ನಿಂತಿದ್ದೀಯಲ್ಲ ನೀನು, ನಿನ್ಗೆ ಯಾರು ಹೇಳೋರಿಲ್ವೇನೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು ಅಲ್ಲ ಅಮ್ಮಮ್ಮ, ನಿಮ್ಗೆ ಈಗಾದರೂ ನನ್ನ ಅಟ್ಟಿ ಸೊಸೆ ಅನ್ನೋದು ನೆನಪಾಯ್ತಲ್ಲ ಅದೇ ಸಾಕು. ನನಗೆ ಅಟ್ಟಿ ಸೊಸೆ ಅನ್ನೋದು ಒಬ್ರಿಗೂ ನೆನಪಿಲ್ಲ ಅಮ್ಮಮ್ಮ. ಒಬ್ಬರು ನನ್ನನ್ನು ಕರೀದೇನೆ ಮದುವೆಗೆ ಬಂದು ಒಡ್ಡಾಡು ಅಂತ ಕರೀದೇನೆ ನಾನು ಹೆಂಗೆ ಬಂದು ಒಡ್ಡಾಡಲಿ ಅಮ್ಮಮ್ಮ? ಈ ಅಟ್ಟಿ ಸೊಸೆ ಅಂತಲ್ಲ, ಮನೆ ಕೆಲಸದವಳು ಅಂತನಾದ್ರೂ ಕೂಡ ನನ್ನನ್ನು ನೆನ್ಪಿಟ್ಕೊಂಡು ಕರಿಬೋದಾಗಿತ್ತಲ್ವ, ಒಬ್ಬರು ಕರೆದಿಲ್ಲ ಅಮ್ಮಮ್ಮ ಅಂತ ಹತ್ಕೊಂಡು ಹೇಳ್ತಿರ್ತಾಳೆ. ಆವಾಗ ಮೋಹನ ಇದ್ದವಳು ಅಲ್ಲ ಕಣೆ ವಿದ್ಯಾ, ನೀನು ಎಟ್ಟಿ ಸೊಸೆ ಕಣೆ, ನಿನ್ನನ್ನು ಯಾರು ಕರಿಬೇಕೆ, ನಿನ್ನ ಆದ್ನಿ ಮದುವೆ ಮಾಡೋದಕ್ಕೆ ನೀನು ಒಡ್ಡಾಡ್ಕೊಂಡು ಮಾಡಬೇಕು, ನಿನ್ನ ಯಾಕೆ ಕರಿಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು ಸರಿ ನನ್ನನ್ನು ಯಾಕೂ ಕರೆಯೋದು ಬೇಡ, ನಾನು ನನ್ನ ಆದ್ನಿ ಮದುವೆನ ಒಡ್ಡಾಡ್ಕೊಂಡು ಮಾಡ್ತೀನಿ, ಆದರೆ ಅಟ್ಲೀಸ್ಟ್ ಇನ್ವಿಟೇಷನಲ್ಲಾದ್ರೂ ನನ್ನ ಹೆಸ್ರು ಹಾಕ್ಸಿಲ್ವಲ್ಲ, ಈ ಮನೆ ಸೊಸೆ ಅನ್ನೋದು ಮರ್ತೋಗಿರೋದಕ್ಕೆ ಇನ್ವಿಟೇಷನಲ್ಲೂ ನನ್ನ ಹೆಸರಿಲ್ಲ, ಬರೀ ಭದ್ರೇಗೌಡ್ರೆ ಅನ್ನೋ ಹೆಸರಿರೋದು. ಕೋರ್ಟು ಇನ್ನೂ ತೀರ್ಮಾನನೇ ಕೊಟ್ಟಿಲ್ಲ, ನೀವೇ ಆಗಲೇ ನಾನು ನಿಮ್ಮ ಅಟ್ಟಿ ಸೊಸೆ ಅಲ್ಲ ಅನ್ನೋದನ್ನು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀರಾ ಅಮ್ಮಮ್ಮ. ನಾನು ಬದುಕಿದ್ದೀನಿ ಅಂತಲೇ ಅಂದ್ಕೊಂಡಿಲ್ಲ, ನಾನೆಲ್ಲ ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ಮೋಹನ ಇದ್ದವಳು ವಿದ್ಯಾ ಏನು ಮಾತಾಡ್ತಾ ಇದೆಯಾ ಬಿಡ್ತು ಅನ್ನೋ ಅಂತಾರೆ. ಆಗ ಭಗೀರಥಿಯವ್ರು ಕೂಡ ಯಾಕೆ ವಿದ್ಯಾ ಹಿಂಗೆ ಮಾತಾಡ್ತಾ ಇದೆಯಾ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ವಿದ್ಯಾ, ನೀನು ಹೊಟ್ಟೆ ಒಳಗೆ ಈ ಅಟ್ಟಿ ಕೂಸನ್ನ ಇಟ್ಕೊಂಡು ನೀನು ಹಿಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು ಸದ್ಯ ಈಗಾದರೂ ನನ್ನ ಹೊಟ್ಟೆನಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ ಅನ್ನೋದು ಗೆಪ್ತಿ ಆಯ್ತಲ್ವೇ ಅಮ್ಮಮ್ಮ, ಸರಿ ಬಿಡು ಅಮ್ಮಮ್ಮ, ಆದರೆ ನಾನು ಮಾತ್ರ ಈ ಮದುವೆಗೆ ಬರಲ್ಲ. ನಾನು ಬಡವ ಚೆಲ್ವನ ಮಗಳೇ ಆಗಿರ್ಬೋದು, ಆದರೆ ಯಾವತ್ತೂ ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ನಾನು ಬದುಕಿಲ್ಲ ಅಮ್ಮಮ್ಮ, ನನ್ನನ್ನು ಕ್ಷಮಿಸ್ಬಿಡು ಅಮ್ಮಮ್ಮ, ನಾನು ಮದುವೆಗೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಭಗೀರಥಿಯವರು ನೋಡಿದ್ಯೆ ಮೋಹನ, ಅವಳಿಗೆ ನಾವು ಉತ್ತರ ಕೊಡೋಕ್ಕಾಗದೆ, ಅವಳು ಕೇಳಿದ್ರಲ್ಲಿ ತಪ್ಪೇನು, ಲಗ್ನ ಪತ್ರಿಕೆಯಲ್ಲಿ ಅವಳು ಹೆಸರು ಹಾಕ್ಸ್ತಾ ಇರೋದು ತಪ್ಪೇ ಅಲ್ವೇ ಅಂತ ಇವರಿಬ್ಬರು ಮಾತಾಡ್ಕೊಳ್ತಾರೆ. ಮತ್ತಿಲ್ಲಿ ಸಾವಿತ್ರಿ ನಾಳೆ ನಡೆಯೋ ಮದುವೆ ಅಂತೂ ಪಕ್ಕ ನಿಂತೋಗುತ್ತೆ, ನನ್ನ ಮಗಳು ಹೋಗಿದ್ದಾಳೆ ಅಂದಮೇಲೆ ಎಲ್ಲ ನಿಂತೋಗ್ಬಿಡುತ್ತೆ. ನಾನು ಮೊದಲು ನಮ್ಮ ದೇವರಾಜ್ ಮಾವಂಗೆ ಫೋನ್ ಮಾಡಿ ಹೇಳಿ ಅವ್ರ ಮದುವೆ ಗಂಡ ಕರ್ಕೊಂಬರೋಕೆ ಹೇಳಬೇಕು ಅಂತ ಹೇಳಿ ದೇವರಾಜ್ಗೆ ಫೋನ್ ಮಾಡಿಬಿಟ್ಟು ಮವ ಅದು ನಾಳೆ ಮದುವೆಗೆ ಬಂದುಬಿಡಿ ಎಲ್ರೂ, ಹಂಗೆ ಮಗನೂ ಕರ್ಕೊಂಬಂದ್ಬಿಡಿ ಅಂತ ಹೇಳ್ತಾಳೆ. ಆಗ ಅವರಿದ್ದವರು ನಾವು ಯಾಕವ ಬೇರೆಯವ್ರ ಮದುವೆಗೆ ಸುಮ್ಮನಿರವ ಅಂತ ಹೇಳ್ತಾರೆ. ಸಾವಿತ್ರಿದಳು ಬೇರೆಯವ್ರ ಮದುವೆ ಅಲ್ಲ ಮವ, ಅದು ನಿಮ್ಮ ಮಗನ ಮದುವೆನೇ ಆಗುತ್ತೆ, ನಾಳೆ ಈ ಮದುವೆ ನಿಂತೋಗ್ಬಿಡುತ್ತೆ, ಹುಡುಗನ ಕ್ಯಾರೆಕ್ಟ್ರ್ ಸರಿ ಇಲ್ವಂತೆ, ನೀನು ಬಾ ಮವ, ಈ ಮದುವೆ ನಿಮ್ಮ ಮಗನ ಜೊತೆ ನಡೆಯುತ್ತೆ, ಆದರೆ ನೀನು ನನಗೆ ಕೊಟ್ಟಿರೋ ಮಾತು ಮಾತ್ರ ಮರಿಬಾರ್ದು ಅಂತ ಹೇಳ್ತಾಳೆ. ಆಗ ಅವ್ರು ದೇವರಾಜ್ ಇದ್ದವರು ಸರಿ ಕಣವ ಆಯಿತು, ಅವ್ರು ಕೊಡೋ ಧನಲಕ್ಷ್ಮಿನಲ್ಲಿ ನಾನು ನಿನಗೆ ಅರ್ಧ ಭಾಗ ಕೊಟ್ಬಿಡ್ತೀನಿ, ಅವ್ರ ಮನೆ ಹೆಣ್ಣು ಕೊಟ್ಟು ಧನಲಕ್ಷ್ಮಿ ನಾನು ಕೊಟ್ಬಿಟ್ರೆ ಸಾಕಣವ ಅಂತ ಹೇಳ್ತಾರೆ. ಆಗ ಸರಿ ಮವ ಆಯಿತು, ಪಕ್ಕ ನಿಮ್ಮ ಮಗನ ಜೊತೆ ಮದುವೆ ಆಗುತ್ತೆ, ನಾಳೆ ಕರ್ಕೊಂಬನ್ನಿ, ನಾಳೆ ಚೌಟ್ರಿಲಿ ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ವಿದ್ಯಾ ಮನೆಗೆ ಬಂದು ದೇವ್ರ ದೀಪ ಹಚ್ಚಿ ಬೆಳಗ್ಗೆ ಆಗಿರುತ್ತೆ. ದೇವರೇ ಇವತ್ತೆಲ್ಲ ಬಂಡವಾಳ ಬಯಲಾಗಬೇಕಪ್ಪ, ವಂಚಕರು ಬಂಡವಾಳ ಬಯಲಾಗಿ ಕಣ್ಮಡಿ ತಾನು ಇಷ್ಟಪಟ್ಟವ್ರ ಜೊತೆ ಮದುವೆ ಆಗೋ ರೀತಿ ನೀನು ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ಇಲ್ಲಿ ಭದ್ರ ಸ್ನಾನ ಮಾಡ್ಕೊಂಬಂದು ಇವಳೇನು ಮದುವೆ ಇದೆ ಅಂತ ಗೊತ್ತಿಲ್ವೇ, ಕಾಲೇಜ್ಗೆ ಹೋಗೋಕೆ ರೆಡಿ ಆಗ್ತಾ ಇರಂಗವಳೆ ಅಂದ್ಬಿಟ್ಟು ಹೆಂಗೆ ಹೇಳೋದು ಇವಳಿಗೆ ಅಂದ್ಬಿಟ್ಟು ಸುಮ್ಮನೆ ಯಾರೋ ಫೋನ್ ಮಾಡಿರ್ತಾರೆ ಆ್ಯಕ್ಟ್ ಮಾಡಿಕೊಂಡು ಹಲೋ ಇವತ್ತು ನನ್ನ ತಂಗಿ ಮದುವೆ ಐತೆ ಗೊತ್ತಿಲ್ವೇ, ಕರ್ದಿಲ್ಲ ಅಂತ ಬ್ಯಾಸ್ರುವೆ, ಹತ್ರದವ್ರಲ್ವೇ ಅಂದ್ಬಿಟ್ಟು ಕರೀಲಿಲ್ಲ ಅಷ್ಟೇಯ, ಪರವಾಗಿಲ್ಲ ಆಯಿತು ಮದುವೆಗೆ ಬರಬೇಕು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಯಾವುದೋ ಫೋನ್ ಬಂದ್ಬಿಡುತ್ತೆ ಅಲ್ಲಿಗೆ. ಆಗ ವಿದ್ಯಾ ನಗ್ತಾ ಇರ್ತಾಳೆ. ಆಗ ವಿದ್ಯೆ ಬ್ಯಾಗ್ ಎತ್ಕೊಂಡು ಕಾಲೇಜ್ಗೆ ಹೋಗ್ತಿರ್ತಾಳೆ. ಭದ್ರ ಇದ್ದವನು ಹಲೋ ಎಸ್ಕ್ಯೂಸ್ ಮೀ ಅಂತ ಹೇಳ್ತಾನೆ. ಏನಂದ್ರಿ ಅಂತಾಳೆ ವಿದ್ಯಾ. ಎಸ್ಕ್ಯೂಸ್ ಮೀ ಎಂದೆ ಅಂತ ಹೇಳ್ತಾನೆ. ಆಗ ಎಸ್ಕ್ಯೂಸ್ ಮೀ ಅಲ್ಲ, ಅದು ಎಸ್ಕ್ಯೂಸ್ ಮೀ ಅಂದರೆ ನನಗೆ ಮುತ್ಕೊಡು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಚೆ ಹಂಗೆಲ್ಲ ಏನಿಲ್ಲ, ಎಸ್ಕ್ಯೂಸ್ ಮೀನೇ, ಸರಿ ಏನು ಹೇಳಿ ಅದಕ್ಕೆ ಸರಿ ಅಂತಾನೆ. ವಿದ್ಯಾ ಇದ್ದಳು ಎಸ್ ಟೆಲ್ ಮೀ ಅಂತಾಳೆ. ನೋಡು ನನ್ನ ಜೊತೆನೇ ಇಂಗ್ಲೀಷಲ್ಲಿ ಮಾತಾಡ್ತೀಯ ನೀನು ಅಂತ ಇವರಿಬ್ಬರು ಹಿಂಗೆ ಕೋಳಿ ಜಗಳ ಸ್ಟಾರ್ಟ್ ಮಾಡ್ತಾರೆ. ಮತ್ತಿಲ್ಲಿ ಕಣ್ಮಣಿ ಮದುವೆಗೆ ಫುಲ್ಲು ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೋಗ್ಬೇಕಾದ್ರೆ ದೇವ್ರ ಹತ್ರ ಕೇಳ್ಕೊತಾ ಇದ್ದಾಳೆ, ದೇವ್ರೆ ನಾನು ಇವತ್ತು ಓಡೋಗಿ ಮದುವೆ ಆಗ್ತಾಯಿದ್ದೀನಿ, ದೇವ್ರೆ ಯಾವುದೇ ಒಂದು ಅಡೆಚಣೆನೂ ಬರ್ದಂಗೆ ನನ್ನ ಮದುವೆ ರಾಖಿ ಜೊತೆ ಆಗಲಿ ಅಂತ ಕೇಳ್ಕೊಳ್ತಿರ್ತಾಳೆ. ಇಲ್ಲಿ ರಾಖಿ ಕಣ್ಮಣಿ ಹೇಳ್ದಂಗೆ ಕಾರ್ಗೆ ಫುಲ್ಲು ಎಲ್ಲ ತುಂಬಿಟ್ಟಿರ್ತಾನೆ ಲಗೇಜ್ ಎಲ್ಲ. ಅದನ್ನು ನೋಡಿದಂಥ ಮೋಹನ ಬೈತಾ ಇದ್ದಾಳೆ, ಏನು ರಾಖಿ ನಿಂಗೆ ಅಷ್ಟು ಗೊತ್ತಾಗಲ್ವಾ, ಕಾರ್ಗೆ ಹಿಂಗೆ ಲಗೇಜ್ ತುಂಬಿಟ್ರೆ ನಾವೆಲ್ಲ ಎಲ್ಲಿ ಕುತ್ಕೊಂಡು ಹೋಗೋದು, ಒಂದೇ ಒಂದು ಸೀಟ್ ಜಾಗ ಖಾಲಿ ಬಿಟ್ಟಿದೆಯಲ್ಲ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದವ್ರು ಈಗ ಯಾಕೆ ಜಗಳ, ನಮ್ಮ ಮನೇನು ಒಂದೇ ಕಾರ ಇರೋದು, ಬೇಜಾನ್ ಕಾರವೇ, ಬೇರೆ ಕಾರಲ್ಲಿ ಹೋದ್ರಾಯ್ತು, ಕಣ್ಮಣಿ ನೀನು ಬಾರವ ನಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳಿ ಕಣ್ಮಣಿನ ಅವ್ರ ಕಾರ್ಗೆ ಕೂಸ್ಕೊತಾ ಇದ್ದಾರೆ. ಕಣ್ಮಣಿ ಬೇಜಾರು ಮಾಡ್ಕೊತಾ ಇದ್ದಾಳೆ, ನಾನು ರಾಖಿ ಜೊತೆ ಓಡೋಗೋಕ್ಕಾಗಲ್ವಲ್ಲ ಅಂತ ಹೇಳಿ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.